ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ ಕಾರ್ನರ್ಗೆ ಸ್ವಾಗತ. ಪ್ರೊ ಕಬಡ್ಡಿ ಸೀಸನ್ 12 ಮೊದಲ 3 ಮ್ಯಾಚ್ ನಮ್ಮ ಬೆಂಗಳೂರಿನ ಕೆಂಪು ಗೂಳಿಗಳು ಅಂದರೆ ಬೆಂಗಳೂರು ಬುಲ್ಸ್ ಸೋತಾಗ ಸಹಜವಾಗಿ ಎಲ್ಲ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ ನಿರಾಸೆ ಆಗಿತ್ತು. ಅಷ್ಟೇ ಅಲ್ಲದೆ ಈ ಸರ್ತಿ 22 ಮ್ಯಾಚ್ ಅಲ್ಲ, ಬರೀ 18 ಲೀಗ್ ಮ್ಯಾಚಸ್. ಆದರೆ ಈಗ ಅದಕ್ಕೆ ಕಡಿವಾಣ ಬಿತ್ತು. ನಮ್ಮ ಬೆಂಗಳೂರು ಬುಲ್ಸ್ನ ಹೆಡ್ ಕೋಚ್ ಹೆಮ್ಮೆಯ ಕನ್ನಡಿಗ BC ರಮೇಶ್ ಅವರು ಸ್ಟ್ರಿಕ್ಟ್ ಡಿಸಿಪ್ಲಿನರಿಯನ್. ಅಷ್ಟೇ ಅಲ್ಲದೆ ಹಾರ್ಡ್ ಡಿಸಿಷನ್ಸ್ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ಸ್ಟಾರ್ ಡಿಫೆಂಡರ್ ಆದಂಥ ಲೆಫ್ಟ್ ಕಾರ್ನರ್ ಅಂಕುಶ್ ರಾಠಿ ಕಿರಿಕಿರಿ ಮಾಡಿದಾಗ ಅವರ ತಲೆ ಮೇಲೆ ಅಂಕುಶವನ್ನಿಟ್ಟು ಮನೆಗೆ ಕಳಿಸಿದರು. ಮತ್ತೊಬ್ಬ ಸ್ಟಾರ್ ರೈಡರ್ ಆದಂಥ ಆಕಾಶ್ ಶಿಂದೆ ಬೆಂಚ್ ಸೇರಿದರು. ತೆರೆ ಹಿಂದೆ ಮಸಲತ್ತು ಮಾಡುತ್ತಿದ್ದಂಥ ಕಾಣದ ಕೈ ಮುರಿದು ಹೋಯಿತು. ಅಷ್ಟೇ ಅಲ್ಲದೆ ಟ್ಯಾಕ್ಟಿಕಲಿ ಬರೀ 2 ರೈಡರ್ಸ್ 5 ಡಿಫೆಂಡರ್ಸ್ನ ಆಡಿಸಿದಂಥ ಪ್ಲ್ಯಾನ್ ಸಫಲವಾಯಿತು. ಪರಿಣಾಮವಾಗಿ ನಮ್ಮ ಬೆಂಗಳೂರು ಬುಲ್ಸ್ 3 ಬಾರಿ PKL ಚಾಂಪಿಯನ್ಸ್ ಪಟ್ನಾ ಪೈರೇಟ್ಸ್ ಹಾಗೂ ಡಿಫೆಂಡಿಂಗ್ ಚಾಂಪಿಯನ್ಸ್ ಮನ್ಪ್ರೀತ್ ಸಿಂಗ್ ಅವರ ಹರಿಯಾಣ ಸ್ಟೀಲರ್ಸ್ಗಳನ್ನು ಸದೆ ಬಡಿದಿದ್ದಾರೆ. ಕಂಗಾಲಾದಂಥ ಮನ್ಪ್ರೀತ್ ಸಿಂಗ್ ಅವರು ಈಗ ವೆದರ್ ಬ್ಲೇಮ್ ಮಾಡ್ತಾ ಇದ್ದಾರೆ. ಇರಲಿ, ಎಲ್ಲ ಇರುತ್ತೆ. ಈಗ ಬೆಂಗಳೂರು ಬುಲ್ಸ್ಗೆ ಈ ಸೀಸನಲ್ಲಿ 3ನೇ ಕ್ಯಾಪ್ಟನ್ ಯಂಗ್ ರೈಟ್ ಕಾರ್ನರ್ ಯೋಗೇಶ್ ದಯ್ಯ ಫುಲ್ ಫಾರ್ಮಲ್ಲಿದ್ದಾರೆ. ಸೂಪರ್ 10ಗಳನ್ನು ಸೂರು ಮಾಡುತ್ತಿರುವಂಥ ಇರಾನಿ ರೈಟ್ ರೈಡರ್ ಅಲಿ ರೇಜಾ, ಹೊಸ ಲೆಫ್ಟ್ ಕಾರ್ನರ್ ದೀಪಕ್ ಶಂಕರ್ ಹಾಗೂ ರೈಡರ್ ಆಶೀಶ್ ಮಲ್ಲಿಕ್ ಅವರು ಎಲ್ಲರ ಗಮನ ಸೆಳೆದಿದ್ದಾರೆ. ಕಳೆದ 11 ವರ್ಷಗಳಿಂದ ಹೆಡ್ ಕೋಚ್ ಆಗಿದ್ದಂಥ ರಣಧೀರ್ ಸಿಂಗ್ ಅವರು ಕನ್ನಡಿಗರನ್ನು ಕಡೆಗಣಿಸಿ ತಮ್ಮ ಶಿಷ್ಯರನ್ನೇ ತುಂಬುತ್ತಾ ಇದ್ದರು. ಆದರೆ ಈಗ ನಮ್ಮ ಹೆಡ್ ಕೋಚ್ BC ರಮೇಶ್ ಅವರು ಅನೇಕ ಕನ್ನಡಿಗರಿಗೆ ಅವಕಾಶ ನೀಡ್ತಾ ಇದ್ದಾರೆ. ಹೆಚ್ಚಾಗಿ ಉತ್ತರ ಕರ್ನಾಟಕದ ಬಲಿಷ್ಠ ರೈಟ್ ರೈಡರ್ ಅಂತ ಗಣೇಶ್ ಹನುಮಂತಗೋಳ್, ಲೆಫ್ಟ್ ಕವರ್ ಆಗಿದ್ದರೂ ಕೂಡ ರೈಟ್ ಕವರ್ ಆಗಿ ಟೀಮ್ಗಾಗಿ ಆಡುತ್ತಿರುವಂಥ ಸತ್ಯಪ್ಪ ಮಟ್ಟಿ ಹಾಗೂ ದಾವಣಗೆರೆಯ ಆಲ್ರೌಂಡರ್ ಚಂದ್ರ ನಾಯಕ್ ಈಗ ಬೆಳಕು ಕಂಡಿದ್ದಾರೆ. ಹಿಂದಿನ ಹೆಡ್ ಕೋಚ್ ರಣಧೀರ್ ಸಿಂಗ್ ಅವರು ಹೆಸರಿಗೆ ಥಾಯ್ಲೆಂಡು, ಶ್ರೀಲಂಕಾ ಹಾಗೂ ನೇಪಾಳದಿಂದ ವಿದೇಶಿ ಆಟಗಾರರನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಅವರಿಗೆ ಅವಕಾಶ ನೀಡ್ತಾ ಇರಲಿಲ್ಲ. ಅದು ಒಂಥರ ಒಳ್ಳೆಯದು, ಲೋಕಲ್ ಆಟಗಾರ ಅವಕಾಶ ಸಿಗ್ತಿತ್ತು. ಆದರೆ ಫ್ರಾಂಚೈಸಿಗೆ ಏನು ಬೇಕು? ಗೆಲುವು ಬೇಕು. ಅದಕ್ಕಾಗಿ BC ರಮೇಶ್ ಅವರು ಈ ವರ್ಷ ಕ್ವಾಲಿಟಿ ಇರಾನಿ ಆಟಗಾರರನ್ನು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಬುಲ್ಸ್ಗೆ ಆಡಿಸ್ತಾ ಇದ್ದಾರೆ. ಒಟ್ಟಾರೆ ನೋಡಿದರೆ RCB ಹಾದಿ ಹಿಡಿಯದೆ ನಮ್ಮ ಬೆಂಗಳೂರು ಬುಲ್ಸ್ ನಮ್ಮ ಕನ್ನಡಿಗರ ಟೀಮ್ ಅಂತ ಈಗ ಎಲ್ರಿಗೂ ಅನ್ನಿಸ್ತಾ ಇದೆ ಅಲ್ವೇ? ಏನಂತೀರಾ?